ನಾನು ನಿಮ್ಮವನು ನಿಮ್ಮ ಮನೆಯವನು. ವಿದ್ಯಾರ್ಥಿಗಳು ದೇಶದ ಆಸ್ತಿ. ಅವರು ಮನಸ್ಸು ಮಾಡಿದರೆ ಅಸಾಧ್ಯವಾದುದನ್ನು ಸಾಧಿಸಬಹುದು. ಅಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಉದ್ದೇಶದಿಂದ ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸುವ ಕಾರ್ಯಕ್ಕೆ ಉದ್ಯಮಿ ಹಾಗೂ ಶಿಕ್ಷಣ ಪ್ರೇಮಿ ದಂಪತಿಗಳು ಮುಂದಾಗಿದ್ದಾರೆ. ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾದ ಶ್ರೇಷ್ಠ ಉದ್ಯಮಿ ದಂಪತಿ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ ಎಸ್ಪಿ ದಯಾನಂದ್. ಪಿಯುಸಿ ಹಾಗೂ ಎಸ್ಎಸ್ಎಲ್ಸಿ ಪ್ರತಿಭಾವಂತ 80 ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವ ಸಂಕಲ್ಪ ತೊಟ್ಟ ಶ್ರೇಷ್ಠ ಉದ್ಯಮಿ. ಡಿಎಸ್ ಮ್ಯಾಕ್ಸ್ ಸಂಸ್ಥಾಪಕ ಹಾಗೂ ಉದ್ಯಮಿ ಶಿಕ್ಷಣ ಪ್ರೇಮಿ ದಂಪತಿಗಳಾದ ದಯಾನಂದ್ ಪಟ್ಟಣ್ ಶೆಟ್ಟಿ ಹಾಗೂ ಮಮತಾ ಪಟ್ಟಣ್ ಶೆಟ್ಟಿ ಅವರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸಾಧಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವ ಕಾರ್ಯ ಮಾಡಿದ್ದಾರೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾವಂತ 80 ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸನ್ಮಾನಿಸಿ ಗೌರವಿಸಿದರು. ಹೌದು, ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ಉದ್ಯಮಿ ಹಾಗೂ ಶಿಕ್ಷಣ ಪ್ರೇಮಿ ಅವರ ಮನೆಯಾದ ಅಮ್ಮನ ಮನೆಯಲ್ಲಿ ಅರ್ಥಪೂರ್ಣವಾಗಿ ಸಾಧಕ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮಾತೋಶ್ರೀ ಸುಶೀಲಮ್ಮ ಪಟ್ಟಣ್ ಶೆಟ್ಟಿ ಸ್ಮಾರಕ ಪ್ರತಿಷ್ಠಾನದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಪ್ರತಿಷ್ಠಾನವು ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಶೈಕ್ಷಣಿಕ ನೆರವು ನೀಡುವ ಮೂಲಕ ಶಿಕ್ಷಣ ಕ್ಷೇತ್ರಕ್ಕೆ ಕೊಡುಗೆ ನೀಡುತ್ತಿದೆ. ಇನ್ನು ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. ಈ ವೇಳೆ ನೋಟ್ಬುಕ್ ವಿತರಣೆ ಮಾಡಿದರು. ಈ ವೇಳೆ ಶಿಕ್ಷಕರಿಗೆ ಕೂಡ ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಗೌಡ, ದೇವಪುರ ಮಠದ ಶ್ರೀ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿ, ಶಾಲಾ ಶಿಕ್ಷಣ ಇಲಾಖೆಯ ಡಿಡಿಪಿಐ ಚನ್ನಬಸಪ್ಪ ಮುದೋಳ್ ಸೇರಿದಂತೆ ಅನೇಕರು ಇದ್ದರು. ಈ ವೇಳೆ ದಯಾನಂದ್ ಪಟ್ಟಣ್ ಶೆಟ್ಟಿ, ಮಮತಾ ದಯಾನಂದ್ ಪಟ್ಟಣ್ ಶೆಟ್ಟಿ, ಮಾಜಿ ಸಚಿವ ರಾಜಗೌಡ ಅವರು ಮಾತನಾಡಿ, ಹೆತ್ತವರನ್ನ ದೇವರೆಂದು ತಿಳಿದು ಸೇವೆ ಮಾಡಿ, ಶ್ರಮ ವಹಿಸಿ ಓದಿ ಸಾಧನೆ ಮಾಡಿ ಗುರಿ ತಲುಪಬೇಕು ಎಂದರು. ಮಕ್ಕಳಿಗೆ ಒಂದು ಸನ್ಮಾನ ಮಾಡಿದ್ವಿ. ತುಂಬ ಖುಷಿಯಾಗುತ್ತೆ ಈ ಥರ ನೋಡಿದಾಗೆ. ತುಂಬ ಒಳ್ಳೆ ನಂಬರ್ಸು, ಒಂದು 90 ಸ್ಟೂಡೆಂಟ್ಸು, ಅದರಲ್ಲಿ ಹೆಣ್ಮಕ್ಳು ಜಾಸ್ತಿ. 90 ಸ್ಟೂಡೆಂಟ್ಸು ಒಳ್ಳೆ 95 to 99% ಕೆಲವು ಜನ 100% ತೊಗೊಂಡಿದ್ದವರಿದ್ದಾರೆ. ಇದು ನಮ್ಮ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಲ್ಲಿ ತುಂಬ ಒಳ್ಳೆ ನಂಬರ್ಸ್ ಅಂತ ಅನ್ಕೋತೀವಿ. ಆಮೇಲೆ ಇದ್ರ ಮುಂದೇನು ಮತ್ತೆ ನಂಬರ್ ಹೆಚ್ಚು ಆಗ್ತಾ ಹೋಗಿ, ಆಮೇಲೆ ನಾವು ಈ ಥರ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಒಂದು 100 ಮಕ್ಕಳಿಂದ, ಇವಾಗ ಒಂದು 90 ಜನ ಮಕ್ಕಳಾಗಿದೆ ಅಂದರೆ ತುಂಬ ಖುಷಿ ಆಗುತ್ತೆ. ಈ ನೆಕ್ಸ್ಟ್ ಇಯರು 100 ಜನ ಆಗಲಿ 150 ಜನ ಆಗಲಿ ಯಾವಾಗಲೂ ನಾವು ಅವ್ರ ಜೊತೆ ಇರ್ತೀವಿ. ಇವಾಗೇ ಅಂತಲ್ಲ, ಮುಂದೆ ನೆಕ್ಸ್ಟು ಏನು ಎಜುಕೇಷನ್ ಇರಲಿ, ಏನು ಅವ್ರದ್ದು ಇದು ಇರಲಿ, ಅವ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ ಅಂತ. ನಿಜಕ್ಕೂ ಹಳ್ಳಿ ಮಕ್ಕಳು ನಮಗೆಲ್ಲ ಗೊತ್ತಿದೆ, ಓದಿ ಬೆಳೆದು ಒಂದು ಪ್ರೋತ್ಸಾಹ ಸಿಗೋದು ತುಂಬ ಕಷ್ಟ. ಯಾಕಂದ್ರೆ ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾನು ಬೆಂಗಳೂರಿಗೆ ಹೋಗಿದ್ದರಿಂದ ಒಂದು ಉದ್ಯಮ ಆಗಿರ್ಬೋದು, ಬಟ್ ಇಲ್ಲಿ ಮಕ್ಕಳಿಗೆ ಜಾಸ್ತಿ ಪ್ರೋತ್ಸಾಹ ಸಿಗಲ್ಲ. ಇದು ಒಂದು ಚಿಕ್ಕ ಒಂದು ವೇದಿಕೆ, ಒಂದು ಹಳ್ಳಿಲಿ ಸೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜಕ್ಕೂ ಈ ಪ್ಲಾಟ್ಫಾರ್ಮ್ ಮಕ್ಕಳಿಗೆ ನಾಳೆ ಒಂದು ವೇದಿಕೆ, ಬೇರೆ ವೇದಿಕೆ ಆಗಲಿ, ನಾಳೆ ದೊಡ್ಡವರಾದಮೇಲೆ ಒಂದು ಬ್ಯೂರೋಕ್ರಾಟ್ಸ್ ಅಥವಾ ಆಫೀಸರ್ ಆಗಿರ್ಬೋದು ಅಥವಾ ಪೊಲಿಟಿಷಿಯನ್ ಆಗಿರ್ಬೋದು, ಉದ್ಯಮ ಆದಾಗ ಅವ್ರಿಗೆಲ್ಲ ಒಂದು ನೆನಪಾಗ್ಬೋದು, ನಾನು ಸುಶೀಲಮ್ಮ ಪ್ರತಿಷ್ಠಾನದಲ್ಲಿ ಒಂದು ಪ್ರಶಸ್ತಿ ತೊಗೊಂಡಿದ್ದೆ, ಒಂದು ಸತ್ಕಾರ ತೊಗೊಂಡಿದ್ದಂತ ಒಂದು ನೆನಪಾಗಬೇಕು. ಹಾಗಾಗಿ ಪ್ರತಿ ಬಾರಿಯೂ ನಾವು ನಮ್ಮ ಕೈಲಾದಷ್ಟು ಒಂದು ಹಳ್ಳಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬರೀ SLC PUC ಅಂತಲ್ಲ, ಬೇರೆ ಇದರಲ್ಲಿನೂ ಫೀಲ್ಡಲ್ಲಿನೂ ಸಮಾಜಮುಖವಾಗಿ ಬೇರೆ ಬೇರೆ ಹೆಲ್ತಿಂದ ಆಗಿರ್ಬೋದು ಅಥವಾ ಸೋಷಿಯಲ್ ಆಗಿರ್ಬೋದು ಅಥವಾ ಎಜುಕೇಷನ್ ಆಗಿರ್ಬೋದು, ನಮ್ಮ ಕಡೆಯಿಂದ ಯಾವಾಗಲೂ ಸದಾ ಮಾಡ್ತಾ ಇರ್ತೀವಿ ಅಂತ ಹೇಳಕ್ಕೆ ಒಂದು ಇಚ್ಛೆ ಪಡ್ತೀವಿ. ಥ್ಯಾಂಕ್ ಯು. ಇನ್ನು ದಯಾನಂದ್ ದಂಪತಿಗಳು ಪ್ರತಿ ಬಾರಿಯೂ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವತ್ತ ಹೆಜ್ಜೆ ಹಾಕುತ್ತಲೇ ಇದ್ದು, ಮುಂದೆ ಇನ್ನಷ್ಟು ಜನರ ಹಿತ ಕಾರ್ಯಗಳನ್ನು ಮಾಡಲಿ ಎಂಬುದೇ ನಮ್ಮ ಆಶಯ.